ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಅರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 1800-309-0309. ಅಲ್ಲೇನಂದ್ರೆ ಇಲ್ಲೇನ್ರಿ ಮೈಕಲ್ಲಿ ಏನಂತ ಮಾತಾಡ್ರಿ. ಇನ್ನು ಬಹಳ ಇದು. ಹಲೋ, ಇದ್ದೀರಾ ಏನು? ಸರಿ ಸರಿ, ಬಂದಿದ್ದಾರೆ. ಹಾಂ, ರಾತ್ರಿಯಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿದೆ. ಯಾಕಂದ್ರೆ ಇದಕ್ಕೆ ಅಂತ ಒಂದು ಟೈಮಿಂಗ್ಸ್ ಇದೆ. ಆ ಟೈಮಿಂಗ್ಸ್ ಒಳಗೆ ಅವರು ಕೆಲಸ ಕಾರ್ಯಗಳನ್ನ ಮುಗಿಸ್ಕೋಬೇಕು. ಆದ್ರೆ ಅದು ಸರಿಯಾದ ರೀತಿಯಲ್ಲಿ ಸುವ್ಯವಸ್ಥಿತವಾದ ರೀತಿಯಲ್ಲಿ ನಡೀತಾ ಇಲ್ಲ. ಕಾರಣ ಏನು ಅಂತ ಅಂದ್ರೆ, ಇವ್ರದ್ದು ಮಳೆ ಬಂದಿರೋದ್ರಿಂದ ನಮಗೆ ಇಲ್ಲಿ ತುಂಬಾ ರೋಡ್ ಎಲ್ಲ ಕೊಚ್ಚೆ ಆಗ್ತಾ ಇದೆ, ಗಲೀಜಾಗ್ತಾ ಇದೆ. ಸ್ಕೂಲ್ ಮಕ್ಕಳು ಸರಿಯಾದ ಟೈಮಿಗೆ ಹೋಗಕ್ ಆಗ್ತಾ ಇಲ್ಲ. ಬಟ್ಟೆಗಳೆಲ್ಲ ತುಂಬಾ ಗಲೀಜಾಗ್ತಾ ಇದೆ. ಮತ್ತೆ ಕೆಲ್ಸಕ್ಕೆ ಹೋಗೋರೆಲ್ಲ ಬೆಳಗ್ಗೆ ಇಲ್ಲಿ ಟೈಮಿಂಗ್ಸ್ ಸರ್, ನಮ್ಮ ಬಸ್ಸಿನ ವ್ಯವಸ್ಥೆ ಎಲ್ಲ ಬಂದು 8:45 ಅದ್ ಬಿಟ್ರೆ 9:45. ಮೊದ್ಲಿಗೆ 5 ನಿಮಿಷದಲ್ಲಿ ಮನೆ ಬಿಟ್ವಿ ಅಂತ ಅಂದ್ರೆ ಅಲ್ಲಿ ಹೋಗಿ ನಾವು ಆರಾಮಾಗಿ ತಲುಪ್ತಿದ್ದೀವಿ. ಈಗ 10-15 ನಿಮಿಷ ಮುಂಚೆ ಬಿಟ್ರೆ ನಾವು ಇಲ್ಲಿಂದ ಅಲ್ಲಿಗೆ ಹೋಗ್ಲಿಕ್ಕಾಗೋದು. ಕಾರಣ ಏನು ಅಂದ್ರೆ, ರೋಡಿನ ಸಮಸ್ಯೆ ಹೆಚ್ಚಾಗಿರೋದ್ರಿಂದ ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ರೋಡಿನ ಒಂದು ಸರಿ ಮಾಡ್ಕೊಡ್ಬೇಕಾಗಿದೆ. ಮಕ್ಳು ಮರಿಯೆಲ್ಲ ಬಿದ್ದು ಹೋಗ್ತಾರೆ ಸರ್. ಇಲ್ಲಿ ಒಬ್ರು ಬಂದಿಲ್ಲ, ನೋಡೋರು ಯಾರಿಲ್ಲ, ಕೌನ್ಸಿಲರ್ ಬರಲ್ಲ, ಯಾರು ಬರಲ್ಲ. ಮಕ್ಳು ಮರಿ ಇಲ್ಲಿಂದ ಸ್ಕೂಲಿಗೆ ಹೆಂಗ ಎಲ್ಲ ಹೋಗ್ತಾರೆ. ನಾವೇ ಆಗ್ಲಿ ಬಿದ್ದು ಎದ್ರೆ ನೋಡೋರು ಯಾರು? ನಾವು ಕೂಲಿ ಗಿಲಿ ಮಾಡ್ಕೊಂಡ್ ತಿನ್ನೋರು, ಜೀವನ ಮಾಡೋರು ಅಲ್ವಾ? ಯಾರು ಬಂದು ಇಲ್ಲಿ ಕೇಳೋರು ಯಾರು ಇಲ್ಲ ಇಲ್ಲಿ. ಈಗ ನೆನ್ನೆ ಮೊನ್ನೆಯಿಂದ ಇಲ್ಲಿ ಜಲ್ಲಿ ಆಗ್ತಾ ಇದಾರೆ. ನಮ್ ಡಿಮ್ಯಾಂಡ್ ಏನಂದ್ರೆ, ಯಾರ್ಯಾರು ಕೌನ್ಸಿಲರ್ಗಳು ಬಂದ್ಬೇಕು, ಏರಿಯಾದಲ್ಲಿ ಸರಿ ಮಾಡಿಸ್ಬೇಕು. ಅವರೇ ಬರ್ಲಿ ಸರ್, ಅವ್ರು ಬಂದು ನೋಡ್ಕೊಂಡು ಹೋಗ್ಲಿ, ಇಲ್ಲಿ ಮಾತಾಡ್ಲಿ, ನೋಡ್ಲಿ ಇಲ್ಲೆಲ್ಲ ಕೆಸರಾಗಿರೋದು. ಯಾರು ಬರ್ದಿಲ್ದೆ ಹೆಂಗೆ ಇಲ್ಲಿ? ಅದು ಒಂದೇ ನಮಗೆ ರೋಡು ಗೀಡು ಎಲ್ಲ ಸರಿ ಮಾಡ್ಕೊಡ್ರಿ ಅಂತ ಕೇಳ್ಕೊಂತ ಇದ್ದೀವಿ. ಇದು 2 ವರ್ಷದ ಮೇಲಾತನ. ಇದು ತೆಗಿಯೋದು ಮುಚ್ಚೋದು ಮಾಡೋದು ಅದು ಇದು ಅಂತ ಬರೀ ಸಮಸ್ಯೆಗಳು ಎಲ್ಲ. ಇದು ಇಜಿಡಿ ಮಾಡ್ತೀವಿ ಅಂತ. ಆಮೇಲೆ ಇದು ಬಾತ್ರೂಮಿಂದು ನೀರಿಂದು 24 ನೀರಿಗೆ ಬರ್ತದೆ ಅಂತ ಅವಕ್ಕೆಲ್ಲ ತೆಗಿತಾರೆ, ಮುಚ್ತಾರೆ, ಮತ್ತೆ ತೆಗಿತಾರೆ. ಕೆಸರು ಮಕ್ಳು ಮಾರಿ ಓಡಾಡಂಗಿಲ್ಲ, ಬರಂಗಿಲ್ಲ, ಹೋಗಂಗಿಲ್ಲ. ಸ್ಕೂಲಿಗೆ ಹೋಗ್ಲಿಕ್ಕೂ ತೊಂದ್ರೆ ಆಗತ್ತೆ. ಸ್ಕೂಲಿಗೆ ಲೀವ್ ಹಾಕ್ಬೇಕು, ರಜಾ ಹಾಕ್ಬೇಕು, ಓದಕ್ಕೂ ಇದಾಗಲ್ಲ. ಇನ್ನೆಲ್ಲಿಂದ ಎಜುಕೇಶನ್ ಬರುತ್ತೆ? ಮಕ್ಳು ಓಡಾಡಕ್ಕೂ ಕಷ್ಟ, ಗಾಡಿಗಳು ಹೋಗಕ್ಕೂ ಕಷ್ಟ. ಈ ತರ ಹಿಂಗಾದ್ರೆ ಓಡಾಡೋವಾಗ ಎಲ್ಲಿ ಬಿದ್ದು ಹೋಗ್ತಾರ ನಾವು ಭಯ ಕರ್ದ ಓಡಾಡಕ್ಕೆ ಇದ್ ಮಾಡ್ತಾರೆ. ಗಾಡಿಗಳೆಲ್ಲ ಜಾರ್ತಾವ ಇಲ್ಲಿ ಕೆಸರಲ್ಲಿ. ನಿನ್ನೆ ಅಷ್ಟು ಕಂಪ್ಲೇಂಟ್ ಮಾಡಿ ಅಷ್ಟು ಓಡಾಡಿದಕ್ಕೆ ಇಲ್ಲೊಂಚೂರಿಗೆ ಜಲ್ಲಿ ಹಾಕಿ ಫಿಲಪ್ ಮಾಡ್ತಿದ್ದಾರೆ ರೋಡಿಗಷ್ಟೇ. ಆದ್ರೆ ಅದಕ್ ಮುಂಚೆ ನೋಡಿದ್ರೆ ಹೊಳೆ ನಿಂತಿರಂಗೆ ನೀರ್ ನಿಂತಿರೋದಿಲ್ಲಿ. ಗಾಡಿಗಳು ಓಡಾಡಕ್ಕಾಗಲ್ಲ, ಮನುಷ್ಯರು ಓಡಾಡಕ್ಕಾಗಲ್ಲ. ಮಕ್ಳು ಅಂತೂ ಸುಮಾರು ಸಲ ಬಿದ್ದು ಎದ್ದಿದ್ದಾರೆ. ಅಲ್ಲಿಂದ ಬಂದ್ ತೊಳ್ಕೊಂಡ್ ಹೋಗಕ್ಕೆ ಡ್ಯೂಟಿ ಹೋಗೋರಿಗೆ ಇದೆಲ್ಲ ಕಷ್ಟ ಪಡ್ಬೇಕಾಗತ್ತೆ. ಅದು ದಯವಿಟ್ಟು ಇದು ರೋಡ್ಗಳೆಲ್ಲ ಆದಷ್ಟು ಬೇಗ ಕೆಲಸ ಮುಗಿಸಿ, ನೀರಿಂದು ನಲ್ಲಿದೆಲ್ಲ ಕೆಲಸ ಮುಗಿಸಿ ಬೇಗ ರೋಡ್ ಮಾಡ್ಕೊಟ್ರೆ ತುಂಬಾ ಉಪಯೋಗ ಆಗತ್ತೆ.